ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ವೀಕ್ಷಕರೇ, ಸತ್ಯ ಸುದ್ದಿಗೆ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಬೆಳ್ಳೋಡಿ ಗ್ರಾಮದಲ್ಲಿ ಅಖಿಲ ಕರ್ನಾಟಕ ಕಾಳಿ ಕುರಿ ಅಭಿಮಾನಿಗಳ ಬಳಗ ವತಿಯಿಂದ ಟಗರು ಕಾಳಿ ಕುರಿಮರಿಯ ಅಧಿಷ್ಠಾನ ಕಾರ್ಯಕ್ರಮದಲ್ಲಿ ಕನಕದಾಸರ ಗುರುಪೀಠದ ಮಠಾಧೀಶರು ನಿರಂಜನ ಮಹಾಪುರಿ ಸ್ವಾಮೀಜಿಗಳ ದಿವ್ಯ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ರಾಜಕೀಯ ಪಕ್ಷದ ನಾಯಕರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾಳಿ ಅಭಿಮಾನಿಗಳ ಪಾಲ್ಗೊಂಡಿದ್ದರು. ಅಭಿಮಾನಿಗಳು ತಮ್ಮ ಎನ್ಫೀಲ್ಡ್ ಬೈಕ್ನಲ್ಲಿ ಕಾಳಿ ಭಾವಚಿತ್ರ ಹಾಕಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಕಾಳಿ ಮಾಲೀಕರಾದ ರಾಘವೇಂದ್ರ ಮತ್ತು ಮೋಹನ್ ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಬೆಳ್ಳೂಡಿ ಕಾಳಿಗೆ, ಬೆಳ್ಳೂಡಿ ಕಾಳಿಗೆ, ಕರ್ನಾಟಕ ಕೇಸರಿ ಬೆಳ್ಳೂಡಿ ಕಾಳಿಗೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೆಳ್ಳೂಡಿ ಗ್ರಾಮದಲ್ಲಿ ಕಾಳಿಯ ಮರಿಯ ಮಾಲೀಕರಾದ ರಘುವರಿಗೆ ಮಾತಾಡೋಣ ಬನ್ನಿ. ಅವರು ತಮ್ಮ ಮರಿಯನ್ನು ಕಳ್ಕೊಂಡು ಎಷ್ಟು ನೋವು ಪಡ್ತಿದ್ದಾರೆ ಅಂದರೆ ಆ ಮರಿ ನೆನಪಿನಲ್ಲಿ ಒಂದು ಸಣ್ಣ ಸ್ಮಾರಕವನ್ನು ನಿರ್ಮಿಸಿದ್ದಾರೆ. ತಾವು ಬನ್ನಿ ಕೇಳೋಣ. ಹರಿಹರ ದಾವಣಗೆರೆ ಹೊರತುಪಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಿಮ್ಮ ಮರಿಗೆ ಅಭಿಮಾನಿಗಳಿದ್ರು. ಸೊ ಈ ಅಭಿಮಾನಿಗಳು ಭಾಳ ಜನ ಇದ್ದಾರೆ ಮತ್ತು ಸ್ಮಾರಕ ಐತಲ್ಲ ಚೆನ್ನಾಗಿ ಕಟ್ಟಿರ. ಇದು ಹೋದ ವರ್ಷ ಹತ್ತು ತಿಂಗಳಿದ್ದಾಗಲೇ ಒಂದು 7 ವರ್ಷ ಕಂಟಿನ್ಯೂ ಆಡ್ಕೊಂತ ಬಂದಿರ್ತೀವಿ. ಆಡ್ಕೊಂತ ಬಂದ್ರಿಂದ ಪೇನ್ಗಳು ಇರ್ತಾವೆ. ಆಟ ಹೆವಿ ಎಲ್ಲ ದೊಡ್ಡ ದೊಡ್ಡ ಟೂರ್ನಮೆಂಟ್ಗೆ ಹಾಕಿದ್ರಿಂದ ಸ್ವಲ್ಪ ಪೇನ್ಗಳು ಇದ್ರಿಂದ ಆಟ ಜಾಸ್ತಿ ಆಡುತ್ತೆ. ಯಾವ ಹಿಂಗೆ ಆಡಲ್ಲ. 10 ತಿಂಗಳಿಂದ ಆಟ ಸ್ಟಾರ್ಟ್ ಮಾಡಿದ್ವಿ. 7 ವರ್ಷ ಕಂಟಿನ್ಯೂ ಆಡಿತ್ತು. ಆ ನೋವಿಂದ ಸ್ವಲ್ಪ ಪೇನ್ ಆಡ್ತಾ ಪೇನಿಂದಲೇ ಆರೋಗ್ಯ ವ್ಯತ್ಯಾಸ ಆಯಿತು. ಈಗ ಕಾಳಿದ ರಾಜ್ಯದಲ್ಲಿ ಅಭಿಮಾನಿಗಳು ಬೆಳೆದಿದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಏನು ಹೇಳಿದ್ರೆ ಸಾಲದು. ಯಾಕಂದ್ರೆ ಈಗ ದುಡ್ಡು ಕೊಟ್ಟು ಎಷ್ಟೋ ಜನ ಸೇರಿಸ್ಬೋದು. ಸುಮ್ಮನೆ ಜನ ಬರ್ತಾರಂದ್ರೆ ಸುಮ್ಮನೆ ಇದಲ್ಲ. ನಮ್ಮ ಶಕ್ತಿ, ದೇವ್ರ ಶಕ್ತಿ. ಅದು ಕಾಳಿ ಅಂದ್ರೆ ದೇವ್ರಿಗೆ ದೊಡ್ಡದಾಗ್ಬಿಡ್ತಾರೆ. ಅದೊಂದು ದೇವ್ರು ಸಿಕ್ಕರೆ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಥ್ಯಾಂಕ್ಸ್. ಈಗ ಇವತ್ತು ನೀವು ಒಂದು ಸ್ಮಾರಕ ಮಾಡಿ ಮಾಡಿಲ್ಲ. ಸೊ ಕಾಳಿ ಎಲ್ಲ ಕರ್ನಾಟಕ ಕಾಳಿ ಭಾಳ ಜನ ಭಾಳ ಜನ 10,000 ಜನ ಇವತ್ತೇ ಸರ್ ಕಾಳಿಯ ಅದು ದೇವರ ಆಶೀರ್ವಾದ, ಕಾಳಿ ಆಶೀರ್ವಾದ ತಂದು ಮಾಡ್ಬೋದು. ನಮ್ದೇನಿಲ್ಲ, ನಮ್ಮ ಅಣ್ಣರ ಆಶೀರ್ವಾದ, ದೇವರ ಆಶೀರ್ವಾದ, ಕಾಳಿ ಆಶೀರ್ವಾದ. ಕೊನೆಯದಾಗಿ ನಮ್ಮ ಗ್ರಾಮದವರು ಕಾಳಿ ನೋವನ್ನು ಹೆಂಗೆ ಹಚ್ಚಿದ್ರು? ಕಾಳಿ ಯಾವಾಗ ಗ್ರಾಮ ಅಂತಲೇ ಇಡೀ ಕರ್ನಾಟಕ ಬಿಟ್ಟು ಹೊರ ರಾಜ್ಯನೂ ಪಾಪ ಎಲ್ಲರೂ ನೋವು ಅನ್ಬೇಕು. ನಮ್ಮಷ್ಟು ನೋವು ಅನ್ಬೇಕು ಅಭಿಮಾನಿ. ಒಬ್ಬರೇ ಅಭಿಮಾನಿ ಎಲ್ಲರಿಗೂ ನೋವು ನಮಗೆ ನಮ್ಮ ಅವ್ರಿಗೆ ಯಾರಿಗೂ ಬೇಜಾರಾಗಲ್ಲ. ನಂಬಿ ಇದು ಇರ್ಬೋದು. ಮತ್ತು ಗಾಳಿಯನ್ನು ಹೌದು, ಸತ್ತಿಲ್ಲ ಮನಸ್ಸಿನಲ್ಲಿ ಅಚ್ಚೆ ಹಾಕಿದಂಗೆ ಸಾಯೋವರೆಗೂ ನಾವು ಇರೋವರೆಗೂ ಇರೋವರೆಗೂ ನಮ್ಮ ಜನ್ಮ ನೆಕ್ಸ್ಟ್ ಜನ್ರೇಷನ್ಗೆ ಸಣ್ಣ ಈಗಿನ ಪೀಳಿಗೆಗೂ ಇನ್ನು ಮುಂದೆ ಇರುತ್ತೆ. ಆ ಪೀಳಿಗೆನ ಮುಂದೆ ಇವ್ರ ಗ್ರಾಮದಿಂದ ದೊಡ್ಡ ದೇಣಿಗೆ ಕೊಟ್ಟಾರ. ವಾಸನ್ ಗ್ರಾಮದವ್ರು ಇವರು. ಇಲ್ಲಿ ಲೋಕಲ್ ನಮ್ಮ ಇದ್ರಾಗ ಯಾರು ಕೊಟ್ಟಿಲ್ಲ. ನಮ್ಮ ಡಿಸ್ಟಿಕ್ ಒಳಗೆ ಇವರು ಹೈಯೆಸ್ಟ್ ಕೊಟ್ಟರು. ಅಷ್ಟು ದೊಡ್ಡ ಅಭಿಮಾನಿ ಅಂತ ಗೊತ್ತಾಗ ತಮ್ಮ ಹೆಸರು ನಮ್ಮ ಹರಿಹರ ಜನ ಗೊತ್ತಾಗಿ ಅವ್ರು ವಾಸನ್ ಗ್ರಾಮದ ಹೆಸರು ಹೇಳ ಸಿದ್ದಾಪ. ಮಾತಾಡೋಕ್ಕೂ ಬಾಯಿ ಇಲ್ರಿ ನಮಗೆ. ನೋವು ಭಾಳ ಇರ್ಬೇಕೈತಿ. ಇನ್ನೊಂದು 5 ವರ್ಷ ಇನ್ನೊಂದು ಭಾಳ ನೋವು ಮಾಡ್ಕೊಂಡ.
ಕಾಳಿಯನ್ನು ಕಳೆದುಕೊಂಡು ಸ್ಮಾರಕವನ್ನು ಕಟ್ಟಿ ನೆನೆಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರು ರಘು ಮತ್ತು ಅಭಿಮಾನಿಗಳು.